ಮುಖ್ಯಮಂತ್ರಿ ಆಯ್ಕೆಗೆ ಕಾಂಗ್ರೆಸ್ ಶಾಸಕರ ಮತದಾನ, ಹೈಕಮಾಂಡ್ ಪರಿಗಣಿಸಿದ್ದು ಮಾತ್ರ ಮುಸ್ಲಿಂ ಲೀಗ್ ಅಭಿಪ್ರಾಯ. ಕೇರಳ ರಾಜ್ಯದ ನೂತನ ಮುಖ್ಯಮಂತ್ರಿ ಆಯ್ಕೆ ವಿಚಾರವಾಗಿ ಕಳೆದೊಂದು ವಾರದಿಂದ ನಡೆದಿದ್ದಂತಹ ರಾಜಕೀಯ ಪ್ರಹಸನಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ವಿ.ಡಿ. ಸತೀಶನ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ವಿಡಿಎಸ್ ಆಯ್ಕೆಯಾದ ಬೆನ್ನಲ್ಲೇ ಮುಸ್ಲಿಂ ಲೀಗ್ ತೀವ್ರ ಸಂಭ್ರಮಾಚರಣೆಯನ್ನ ಮಾಡಿದೆ. ಕೇರಳದಲ್ಲಿ ಯುಡಿಎಫ್ ಒಕ್ಕೂಟ ಬಹುಮತ ಗಳಿಸ್ತಾ ಇದ್ದ ಹಾಗೆ ಕೆಸಿ ವೇಣುಗೋಪಾಲ್, ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತ್ತಲ ಅವರ ಮಧ್ಯೆ ಸಿಎಂ ಕುರ್ಚಿಗಾಗಿ ತೀವ್ರ ಪೈಪೋಟಿ ನಡೆದಿತ್ತು. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ವೇಣುಗೋಪಾಲ್ ಅವರನ್ನ ಶಾಸಕರು ಬಹುಮತಗಳಿಂದ ಆರಿಸಿದರೂ ಕೂಡ ಮುಸ್ಲಿಂ ಲೀಗ್ ಒತ್ತಡಕ್ಕೆ ಮಣಿದು ವಿ.ಡಿ. ಸತೀಶನ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಆಗಿ ನೇಮಿಸಿದೆ. ವಿ.ಡಿ. ಸತೀಶನ್ ಅವರ ಪರವಾಗಿ ಬೀದಿಗಿಳಿದು ಹರ್ಷ ವ್ಯಕ್ತಪಡಿಸಿದ್ದಂತಹ ಮುಸ್ಲಿಂ ಲೀಗ್ ಇಂದಿನಿಂದ ಕೇರಳದಲ್ಲಿ ಮುಸ್ಲಿಂ ಲೀಗ್ ಸರ್ಕಾರ ಆಡಳಿತ ನಡೆಸಲಿದೆ ಅಂತ ಅಬ್ಬರಿಸಿದೆ. ಅಲ್ಲದೆ ಬಿಜೆಪಿ ಕಾರ್ಯಕರ್ತನ ಮನೆ ಮುಂದೆ ಸಾಗುತ್ತಾ ಅವಾಚ್ಯವಾಗಿ ನಿಂದಿಸಿ ಪ್ರಾಣ ಬೆದರಿಕೆಯನ್ನು ಹಾಕಿದೆ. ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು ಮತೀಯವಾದಿಗಳಿಗೆ ಶಕ್ತಿ ಬಂದಂತಾಗಿದೆ. ವಿ.ಡಿ. ಸತೀಶನ್ ಸಿಎಂ ಆಗಿರುವ ಹಿಂದೆ ಮುಸ್ಲಿಂ ಲೀಗ್ ಒತ್ತಡ ಇದೆ. ವಯನಾಡಿನಲ್ಲಿ ಈ ಹಿಂದೆ ರಾಹುಲ್ ಗಾಂಧಿ ಸಂಸದರಾಗಿದ್ರು, ಈಗ ಪ್ರಿಯಾಂಕಾ ಗಾಂಧಿ ಸಂಸದರಾಗಿದ್ದಾರೆ. ಇಲ್ಲಿ ಮುಸ್ಲಿಂ ಲೀಗ್ ಪ್ರಭಾವ ತೀವ್ರವಾಗಿದ್ದು ಸತೀಶನ್ ಅವರನ್ನ ಸಿಎಂ ಆಗಿ ನೇಮಿಸದೇ ಇದ್ರೆ ವಯನಾಡ್ ಮತ್ತೊಂದು ಅಮೇಥಿ ಆಗಲಿದೆ ಅಂತ ಬಹಿರಂಗ ಬೆದರಿಕೆಯನ್ನು ಹಾಕಿದ್ರು. ಇದು ರಾಹುಲ್ ಗಾಂಧಿ ಕಿವಿಗೆ ಬೀಳುತ್ತಲೇ ವಯನಾಡ್ ಕ್ಷೇತ್ರದ ಆಸೆಗೆ ಶಾಸಕರ ಆಯ್ಕೆಯನ್ನು ತಿರಸ್ಕರಿಸಿ ಮುಸ್ಲಿಂ ಲೀಗ್ ಒತ್ತಾಯದಂತೆ ಸತೀಶನ್ ಅವರನ್ನ ಸಿಎಂ ಆಗಿ ನೇಮಿಸಿದರು. ಈ ತೀರ್ಮಾನ ಭವಿಷ್ಯದಲ್ಲಿ ಕೇರಳವನ್ನ ಏನು ಮಾಡಲಿದೆ ಅನ್ನುವುದನ್ನ ಕಾದು ನೋಡಬೇಕು.